ಮಹಾರಾಷ್ಟ್ರ, ಆಂಧ್ರ ರಾಜ್ಯಗಳ ಅನೇಕ ಭಾಗಗಳಿಂದ ಸಹಸ್ರಾರು ಭಕ್ತಾದಿಗಳು ಶ್ರದ್ಧೆ ಮತ್ತು ಭಕ್ತಿಯಿಂದ ಗುರುದರ್ಶನ, ಗುರುಪೂಜೆಯಲ್ಲಿ ಪಾಲ್ಗೊಂಡು ಸೇವೆ ಸಲ್ಲಿಸಿ ತನುಮನ ಸೇವೆ ಸಲ್ಲಿಸಿ ಕೃತಾರ್ಥರಾಗಬೇಕೆನ್ನುವಂಥ ಕಳಕಳಿಯ ಭಾವನೆಯಿಂದ ನೀವೆಲ್ಲರೂ ತಾಯಿಯ ಆಕಳ ಹತ್ತಿರ ಹಸು ಹಾಲು ಕುಡಿಯನ್ನು ಹೇಗೆ ಓಡಿ ಹೋಗ್ತಾ ಇದೆ ಆಗ ಗುರುದರ್ಶನಕ್ಕಾಗಿ ನೀವೆಲ್ಲರ ಶ್ರದ್ಧೆಯಿಂದ ಬಂದುತ್ತಾರೆ. ಶ್ರಾವಣ ಮಾಸ ಬಂತು ಅಂದರೆ ನಿಮ್ಮೆಲ್ಲರ ಮೈಯಲ್ಲಿ ಎಲ್ಲ ರೋಮಾಂಚನ ಆಗ್ತಾ ಇದೆ. ಪ್ರತಿಯೊಂದು ರೋಮಗಳು ನೀಟಾಗಿದೆ. ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇಷ್ಟಲಿಂಗ ಪೂಜೆ ಇಲ್ಲಿ ನಡೀತಾ ಇದೆ. ಈ ಪೂಜೆ ಯಾರು ಮಾಡಿದ್ರು? ಯಾರು ಮಾಡಿದ್ರು? ಯಾರು ಮಾಡಿದ್ರು? ಈ ಪೂಜೆ ಯಾರು ಮಾಡಿದ್ರು? ನಾವು ಮಾಡಿದ್ರೆ ಹೇಳ್ತಾರೆ. ಪೂಜೆ ಯಾರು ಮಾಡಿದ್ರು ಅಂತಂದ್ರೆ ಎಲ್ಲರೂ ಮಾಡಿದ್ವಿ. ನಾನು ಮಾಡೋದು ನೀವು ಕಾಣಿಸ್ತು. ನೀವು ಎಲ್ಲಿದ್ದೀರಿ ಅಂತಂದ್ರೆ ಕಂಪ್ಲೀಟ್ ಪೂಜೆ ಆರಂಭದಿಂದ ಮುಗಿಯುವವರೆಗೂ ನೀವು ನಮ್ಮಲ್ಲೇ ಇದ್ದೀರಿ. ನಾವೆಲ್ಲಿದ್ದೀವಿ ಅಂತಂದ್ರೆ ಶಿವಲಿಂಗ ಪೂಜೆಗಳನ್ನು ನಾವಿದ್ದೀವಿ, ನಮ್ಮೊಳಗೆ ನೀವಿದ್ದೀವಿ. ನಾವು ನೀವು ಎಲ್ಲರೂ ಕೂಡಿಕೊಂಡು ಕೇಸರಿ ಬೆಟ್ಟದಲ್ಲಿ ಪ್ರತಿ ವರ್ಷ ಶಿವಪೂಜೆಯನ್ನು ಮಾಡುವಂಥ ಒಂದು ವಿಶೇಷ ಪರಂಪರೆ ಇದೆ. 30 ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬಂದಿರುವಂತಹ ಇಷ್ಟಲಿಂಗ ಪೂಜೆಯಲ್ಲಿ ಮಹಾಮೇಧಾವಿಗಳು, ಮಾನ್ಯರು, ಸನ್ಮಾನ್ಯರು ಮತ್ತು ಸರ್ವಮಾನ್ಯರಾಗಿರುವಂಥ ಲಂಡನ್ನಿನ ಪಂಚಸೂತ್ರ ಅಕಾಡೆಮಿಯ ಸಂಸ್ಥಾಪಕರು ಚಂದ್ರಶೇಖರ್ ಸರ್ ಅವರು ವಿಜ್ಞಾನಿಗಳು ಹೌದು, ತತ್ವಜ್ಞಾನಿಗಳು ಹೌದು. ಸಮಸ್ತ ಸನಾತನ ವೀರಶೈವ ಧರ್ಮದ ಪರಂಪರೆಯನ್ನ ಹಾಲು ಕುದಂತೆ ಕುದಿರುವಂತ ಏಕ ಪ್ರಕಾಂಡ ಪಂಡಿತರು ಯಾರಾದರೂ ಇದ್ರೆ ನೀವು ವಿಚಾರ ಮಾಡ್ಬೋದು. ಸೈಂಟಿಸ್ಟ್ ಅಂದ್ರೆ ಹೆಂಗ್ ಇರ್ತಾರೋ ಅವ್ರು ಹೆಂಗೋ ಕಸಿಸಿ ಕ್ಯಾಡ್ ಮಾಡಿರ್ತಾರೆ, ತಲೆ ಇಟ್ಕೊಂಡಿರಲ್ಲ, ಒಂಥರ ಅರ್ಧಮರ್ಧ ಹುಚ್ಚಿದಾಗಿರ್ತಾರ ಅವ್ರು ಸೈಂಟಿಸ್ಟ್. ನೀವು ಎಲ್ಲಿಯೋ ಹೋಗ್ರಿ, ಅವ್ರು ಚೆನ್ನಾಗಿ ಗಾಡಿ ಮಾಡ್ಕೊಂಡಿರಲ್ಲ, ತಲೆ ಎಣ್ಣೆ ಮಾಡ್ಕೊಂಡಿರಲ್ಲ, ಹೊಟ್ಟೆ ಒಂಥರ ಅರ್ಧಮರ್ಧ ಹುಚ್ಚಿದ್ದಾರೆ. ಇವರು ಒಂಥರ ಹೊಸ ಸೈಂಟಿಸ್ಟ್ ನೋಡ್ತೀವಿ ಅನ್ಕೋಬಹುದು. ಆಕ್ಚುಲಿ ಇವ್ರಿಗೆ ಹತ್ತಿರದಿಂದ ನೋಡಿದ್ರೆ ಇವರು ಒಂದು ಅರ್ಧಮರ್ಧ ಹುಚ್ಚಿದ್ದಾರೆ. ಯಾಕೆಂದ್ರೆ ನೀವು ಒಂದು ವಿಷಯ ಹೇಳ್ತೀರ, ಒಂದು ಮಗು ನಿಮ್ಮ ಮನೆಯಲ್ಲಿ ಮಗು ನಿಮ್ಮ ಮನೆಯಲ್ಲಿ ಇರುತ್ತ ಮಗು ಏನ್ ಮಾಡ್ತಿರ್ತದ, ಅದು ಇಷ್ಟವಾದ ಒಂದು ಆಟ ಆಡ್ತಿರ್ತದೆ. ಅವನಿಗೆ ಮನಸ್ಸಾಗಿ ಯಾವಾಗ ಆಟ ಆಡ್ತಿರ್ತದ ಮಗು, ಆಡ್ಕೊಂತ ಅದೇನೋ ಒಂದು ಅಂಗಡಿ ಕಟ್ಟಿರ್ತದೆ. ಅಂಗಡಿ ವ್ಯಾಪಾರ ಮಾಡ್ತಿರ್ತಾರೆ, ಮತ್ತೊಂದು ಮಗು ಬಂದು ಅವ್ರ ಗಿರಾಕಿ ಮಾಡ್ತಿರ್ತಾರೆ. ಅಂಗಡಿ ಮಾಡೋದು ಮಗು, ಗಿರಾಕಿ ತಗೊಳ್ಳೋದು ಮಗು. ಇವರಿಬ್ಬರು ಸುಮಾರು 1-1.5 ಗಂಟೆಗಳವರೆಗೂ ನಿರಂತರ ಆಟ ಆಡ್ತಿರ್ತಾರೆ. ಆ ಆಟ ಆಡುವಂತ ಟೈಮ್ನಲ್ಲಿ ಅವ್ರು ಕರ್ಕೊಂಡು ಕೆಲಸ ಯಾರು ಕರ್ಕೊಂಡು ಕೇಳಲ್ಲ. ಅವ್ರು ಆಡೋದು ಅಷ್ಟೊಂದು ಮಗ್ನರಾಗಿ ಕಂಪ್ಲೀಟ್ ಮಗ್ನರಾಗಿ ಆಟ ಏನ್ ಮಾಡ್ತಿರ್ತಾರಲ್ಲ, ಅದು ನಿಜವಾದಂತ ಆಟ ಆರೋಗ್ಯ. ಮಕ್ಕಳು ಆಟ ಆಡುವಾಗ ಎಷ್ಟು ಮೈ ಬರ್ತಿರ್ತಾರೆ ನೋಡಿ, ನಾವು ಯಾವುದೇ ಕೆಲಸ ಮಾಡ್ಬೇಕು ಅಷ್ಟೊಂದು ಮೈ ಮರೆತು ಮಾಡ್ಬೇಕು. ಮೈ ಮರೆತು ಮಾಡಲಾರಂತ ಕೆಲಸ ಅಲ್ಲ, ಅದು ದಮ್ಮಾಟ ಅಲ್ಲ, ನಾಟಕ, ಅದು ಕೆಲಸ ಅಲ್ಲ.
ಇವತ್ತು ನಾವು ಲಿಂಗ ಪೂಜೆ ಮಾಡ್ತೀವಿ. ಲಿಂಗ ಪೂಜೆ ಮಾಡೋದ್ರೊಳಗ ಯಾರು ಬಂದಿದ್ದು ಗೊತ್ತಿರಲ್ಲ, ಹೋಗಿದ್ದು ಗೊತ್ತಿರಲ್ಲ. ಒಂದ್ ವೇಳೆ ಯಾರಿಗೆ ಬಂದಿದ್ದು ಹೋಗಿದ್ದು ಗೊತ್ತಿದ್ದು ನಾವು ನಾಟಕ ಮಾಡಿ ತಿಳ್ಕೊಂಡ್ರೆ ಉಲ್ಲಾಸನೆ ಇಲ್ಲ. ನಾವು ಲಿಂಗ ಪೂಜೆಯೊಳಗನೆ ಆಗಿರ್ಬೇಕು ಅಂದ್ರೆ ಅದು ನಿಜವಾದ ಪೂಜೆ. ಇದು ನೀವು ಕೂತು ನೋಡ್ತಿರ್ತೀರಲ್ಲ, ನೋಡಾಗ ನೀವು ಲಕ್ಷ ಪೂಜೆಯೊಳಗನೆ ಇಟ್ಟಿದ್ರೆ ಪೂಜೆ, ಇಲ್ಲಾಂದ್ರೆ ನೀವು ನಾಟಕ. ಇವತ್ತು ವಿಜ್ಞಾನಿಗಳಿದ್ದಾರಲ್ಲ, ಅವರಿಗೆ ಒಂಥರ ಯಾಕೆ ಹೇಳಿದಂತಂದ್ರೆ, ಅವರು ಇವತ್ತು ಭಾರತ ಮತ್ತು ಲಂಡನ್ ಎರಡು ದೇಶದಲ್ಲಿ ದೊಡ್ಡದಾಗಿರುವಂತಹ ಪಂಚಸೂತ್ರ ಅಕಾಡೆಮಿ ಒಂದು ಸಂಸ್ಥೆ ತಂದಿದ್ದಾರೆ. ಆ ಸಂಸ್ಥೆಯ ಮೂಲಕವಾಗಿ ಬಹಳಷ್ಟು ಸಾಫ್ಟ್ವೇರ್ ಕೆಲಸಗಳು ಕೆಲಸ ಮಾಡುವಂಥದ್ದು. ಈಗ ವಿಶ್ವದಲ್ಲಿರುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ನಾವು ಕೇಳ್ತೀವಿ, ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಅದು ಸಾಮಾನ್ಯವಾದಂತಹ ಒಂದು ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಅದರ ಅಸಾಮಾನ್ಯತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಮತ್ತು ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಅಂತ ಒಂದಿದೆ. ಆ ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಅಲ್ಲಿ ವಿಶ್ವದಲ್ಲಿರುವಂಥದ್ದು ಎರಡೇ ಕಂಪನಿಗಳು. ಆ ಎರಡು ಕಂಪನಿಯಲ್ಲಿ ವಿಶ್ವದ ಮೊದಲ ಕಂಪನಿ ನಮ್ಮ ಕಂಪನಿ, ನಾನು ಸ್ಥಾಪನೆ ಮಾಡುವಂಥ ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಕಂಪನಿ. ಇದು ವಿಶ್ವದಲ್ಲಿ ಇವತ್ತು ತನಕ ಭಾರತೀಯನಲ್ಲಿ ನಾನು ಸ್ಥಾಪನೆ ಮಾಡಿದ ಮೊದಲನೇ ಕಂಪನಿ. ಎರಡನೇ ಕಂಪನಿ ಅಮೆರಿಕದಲ್ಲಿ ಕೊನೆಯ ಜೂನ್ ತಿಂಗಳಲ್ಲಿ ಓಪನ್ ಆಗಿದೆ. ಹೀಗೆ ಇದೆಲ್ಲವನ್ನು ಮಾಡಿ ಹಲವಾರು ದೇಶಗಳಲ್ಲಿ ಕೆಲಸ ಮಾಡಿ ಭಾರತಕ್ಕೆ ವಾಪಸ್ ಬಂದಾಗ ಇವು ಯಾವುವು ಕೂಡ ನಮ್ಮ ಹೆಮ್ಮೆಯ ವಿಚಾರಗಳಲ್ಲ, ಇವೆಲ್ಲ ಹೋಗಿ ಮಾಡುವಂಥ ಒಂದು ಕೆಲಸಗಳು. ಆದರೆ ನಿಜವಾದ ಹೆಮ್ಮೆಯ ವಿಚಾರ ಏನಂದರೆ, ಇಂಥ ಒಂದು ದೊಡ್ಡ ಸಂಸ್ಕೃತಿಯಲ್ಲಿ ಹುಟ್ಟಿ, ಭಾರತದಲ್ಲಿ ಹುಟ್ಟಿ, ಭಾರತೀಯ ಪರಂಪರೆಯಲ್ಲಿ ಹುಟ್ಟಿ, ಇಂಥ ದೊಡ್ಡ ಗುರುಗಳ ಸಂಗಮದಲ್ಲಿ ಬಂದು ಕುಳಿತುಕೊಳ್ಳೋದಕ್ಕೆ ಅವಕಾಶ ಆಗಿರುವಂಥದ್ದು ಅತ್ಯಂತ ದೊಡ್ಡ ವಿಚಾರ. ನಾವು ಕೇವಲ ವೈಜ್ಞಾನಿಕ ಸಂಶೋಧನೆಯನ್ನಲ್ಲದೆ ಭಾರತೀಯ ಸಂಸ್ಕೃತಿಯಲ್ಲಿ ಏನಿದೆ ಅನ್ನೋದನ್ನು ಸಂಶೋಧನೆ ಕೂಡ ಮಾಡ್ತಾ ಇದ್ದೇವೆ. ಆ ಸಂಶೋಧನೆಯನ್ನು ಭಾರತೀಯ ಸಂಸ್ಕೃತಿಯಲ್ಲಿ ಇರುವಂತಹ ವಿಜ್ಞಾನವನ್ನು ಕಲಿತು ಗುರುತತ್ವ ಜಾಗೃತಿ ಅಭಿಯಾನ ಅಂತ ಹೇಳಿ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ತಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಗುರು ತತ್ವ ಜಾಗೃತಿ ಅಭಿಯಾನ ಅಂದರೆ ಗುರು ಅನ್ನೋನು ಎಲ್ಲ ಕಡೆ ಜಾಗೃತವಾಗಿದ್ದಾರೆ. ನೀವೇ ಬಂದಿರೋದು ಗುರುವಿನ ಸನ್ನಿಧಿಗೆ. ಆ ಗುರು ಎಲ್ಲ ಕಡೆ, ಎಲ್ಲ ಕಾಲದಲ್ಲಿ, ಎಲ್ಲ ಸಂದರ್ಭದಲ್ಲಿ ಜಾಗೃತವಾಗಿರುವಂತಹ, ಎಲ್ಲ ಕಡೆ ಎಲ್ಲ ಸಂದರ್ಭದಲ್ಲಿ ಜಾಗೃತವಾಗಿ ಇರುವಂಥ ತತ್ವ. ಅದನ್ನು ಜಾಗೃತಿ ಮಾಡೋ ಅವಶ್ಯಕತೆ ಇಲ್ಲ. ನಮಗಿವಾಗ ಜಾಗೃತಿ ಮಾಡಬೇಕಾಗಿರೋ ಅವಶ್ಯಕತೆ, ನಾವು ಜಾಗೃತಿ ಆಗಬೇಕಾಗಿದೆ. ನಾವೆಲ್ಲರೂ ಜಾಗೃತಿ ಆಗಬೇಕಾಗಿದೆ. ಗುರು ಅಂದರೆ ಯಾರು ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ನಾವು ಗುರು ಅಂದರೆ ಯಾರು ಅಂತ ತಿಳ್ಕೊಳ್ದೇ ದೊಡ್ಡ, ಆದರೆ ಇದರ ಅಡ್ಡ ಪರಿಣಾಮ ಏನು, ಗುರುವಿನ ಬಗ್ಗೆ ನಾವು ತಿಳ್ಕೊಳ್ತಾ ಇರೋದ್ರಿಂದ ನಮಗೇನು ತೊಂದರೆ ಆಗಿದೆ ಅಂತ ನಾವೇ ಕೇಳೋಣ. ಒಂದು 3 ವಿಚಾರ ನಿಮ್ಗೆಲ್ಲರಿಗೂ ಹೇಳ್ಕೊಡ್ತೀನಿ. ಇದು ನೀವು ಮಾತ್ರ ಕಲಿಯುವಂಥದ್ದಲ್ಲ, ನೀವೆಲ್ಲರೂ ಇದರಿಂದ ಕಲಿತು ನಿಮ್ಮ ಸಂಪರ್ಕಕ್ಕೆ ಬರುವಂಥ ಎಲ್ಲರಿಗೂ ತಿಳಿಸ್ಕೊಡುವಂಥದ್ದು ವಿಚಾರಗಳು, ಹೊಸ ವಿಚಾರ. ಎಲ್ಲರಿಗೂ ನಿಮ್ಗೆ ಬಂದಂಥ ಎಲ್ಲರಿಗೂ ಕೂಡ ತಿಳಿಸ್ಕೊಡ್ಬೇಕು. ಯಾವುದಾದ್ರೂ ಒಂದು ವಿಚಾರ ಕಲಿಬೇಕಾದ್ರೆ ನೀವು ಗುರುವಿನಿಂದ ಕಲಿಯೋ, ಶಾಲೆಗೆ ಹೋಗಿ ಕಲಿತಿದ್ದ ಪಾಠಕ್ಕಿಂತ ಜೀವನ ಕಲಿಸೋ ಪಾಠ ಅತ್ಯಂತ ಹೆಚ್ಚು ನೆನಪುಗಳಿರುವಂಥ ಪಾಠ. ಕಾರಣ ಏನು ಗೊತ್ತಾ? ಯಾರಾದರೂ ಜೀವನ ಕಲಿಸುವಂಥ ಪಾಠ ಜಾಸ್ತಿ ನೆನಪುಗಳಿರುತ್ತೆ. ಶಾಲೆಗೆ ಹೋಗಿ ಕಲಿಸೋ ಪಾಠ ಬರ್ತೋಗುತ್ತೆ. ಗೊತ್ತಾ? ಯಾರಾದರೂ ವ್ಯತ್ಯಾಸ ಇದೆ ಶಾಲೆಯಲ್ಲಿ ಕಲಿಯೋದಕ್ಕೂ ಜೀವನದಲ್ಲಿ ಕಲಿಯೋ ಪಾಠಕ್ಕೂ ಏನು ವ್ಯತ್ಯಾಸ? ಜೀವನ ಮೊದಲು ಪರೀಕ್ಷೆ ಕೊಡುತ್ತೆ. ಯಾರು ಪೂರ್ತಿ ಸೆಲೆನ್ಸ್ ಇದೆ, ಯಾರಿಗೂ ಗೊತ್ತಿಲ್ಲ. ಶಿವನ ದ್ವಾರಪಾಲಕ ಯಾರು ಗೊತ್ತಿಲ್ಲ. ವಿಷ್ಣು ದ್ವಾರಪಾಲಕ ಯಾರು? ವಿಷ್ಣು ದ್ವಾರಪಾಲಕ ಯಾರು? ಜಯ ವಿಜಯ ಅಂತ ಹೇಳ್ತಾ ಇದ್ದಾರೆ. ವಿಷ್ಣುವಿನ ಜಯ ವಿಜಯ ಅಂತ ಗೊತ್ತು. ಆದರೆ ಶಿವನ ದ್ವಾರಪಾಲಕ ಯಾರು? ನಮಗೆ ನಂದಿ ಹೇಳ್ತಾ ಇದ್ದಾರೆ. ಶಿವನ ದೇವಸ್ಥಾನಕ್ಕೆ ಹೋದಾಗ ಶಿವನ ವಿಗ್ರಹ, ನಂದಿ ಶಿವನ ಒಂದು ಲಿಂಗ ಇರುತ್ತೆ. ಅದಕ್ಕೆ ಆ ಕಡೆ ವಿಗ್ರಹ ಇರ್ತೇವೆ. ಅದನ್ನು ಗಮನಿಸಿ, ಯಾರು ಗೊತ್ತ ದ್ವಾರಪಾಲಕರು ಯಾರು ಅಂತ. 3ನೇ ಪ್ರಶ್ನೆ, ಶಿವನಿಗೆ ಎಷ್ಟು ಮುಖ? ಎಷ್ಟು ಮುಖ ಇದೆ ಶಿವನಿಗೆ? 5 ಅಂತ ಹೇಳ್ತಾ ಇದ್ದಾರೆ. 5 ಅಂತ ಹೇಳ್ತಾ ಇದ್ದಾರೆ. 5 ಮುಖ ಇರೋ ಶಿವನ ಎಷ್ಟು ಜನ ನೋಡಿದ್ರೆ? 5 ಮುಖ ಇರೋ ಶಿವ, 5 ಮುಖ ಇರುವಂಥ ಶಿವ ಇವತ್ತು ನಮ್ಮ ಸಭೆಗೆ ಬರ್ತಾ ಇದ್ದಾನೆ. ಅವನ ಇದ್ದಾನೆ ಆತ 5 ಮುಖ ಇರುವಂಥ ಶಿವ ಇವತ್ತು ನಮ್ಮ ಸಭೆಗೆ ಬರ್ತಾ ಇದ್ದಾನೆ. ಕಾಯ್ದೆ ಮಾತಾಡ್ತಾನೆ ನೋಡ್ಲಿಕ್ಕೆ. ನೀವು ಜೀವಿತದಲ್ಲಿ ಎಲ್ಲೂ ನೋಡೋಣ ಶಿವನ 5 ಮುಖ ಇರುವಂಥ ಒಂದು ಚಿತ್ರ ನೀವು ಜೀವಿತದಲ್ಲಿ ಎಲ್ಲೂ ನೋಡಿರಲ್ಲ. ಆ ಚಿತ್ರ ಇವತ್ತು ಆಗಮಗಳ ಒಂದು ಆಧಾರವಾಗಿ ಮತ್ತೆ